Namaste students. Students, this is the 12th session of the first chapter in entrepreneurial management. This is the last session of the first chapter. In this chapter, we are going to discuss about the state level institutions that are supporting the entrepreneurs. ಯಾವ ರೀತಿಯಾಗಿ ರಾಜ್ಯ ಮಟ್ಟದಲ್ಲಿ ಸ್ಥಾಪಿತವಾಗಿರತಕ್ಕಂತ ಸಂಸ್ಥೆಗಳು ಆಂಟ್ರಪ್ರೆನ್ಯೂರ್ಶಿಪ್ ಡೆವಲಪ್ಮೆಂಟ್ ಗೋಸ್ಕರ ಸಹಾಯ ಮಾಡುತ್ತೆ ಅನ್ನೋದನ್ನ ನಾವು ಈ ಒಂದು ಚಾಪ್ಟರ್ ಅಲ್ಲಿ ಕಲಿತೀವಿ ಫ್ರೆಂಡ್ಸ್. ಸೊ ಬಿಫೋರ್ ಗೋಯಿಂಗ್ ಟು ದಿಸ್, let us recollect what we had learned in the previous session. In the previous session, we had discussed about the various national level institutions that support entrepreneurship development. We had discussed about the various institutions like Small Industries Development Organization, Small Scale Industries Organization, Indian Institute of Entrepreneurship, Entrepreneurship Development of India, National Productive Council. Like this, we had discussed around 10 national level institutions and how these institutions are going to help in the development of the state entrepreneurship in the country. Similarly, today in this session, we are going to focus on how the state level institutions are going to help for the upliftment of the entrepreneurship development in the state. These are the 6 state level institutions that are supporting entrepreneurs. The first one is Director of Industries. Second one is District Industry Center. The third one is State Financial Corporations. Fourth one is State Industrial Development or Investment Corporations, State Small Industries Development Corporations, and Small Scale Industries Development of India. So let us discuss one by one. So the first one is Directorate of Industries. This Directorate of Industries, what they will do is that they will ensure the policies that is been introduced by the central government or state government has been implemented across the state. ರಾಜ್ಯ ಸರ್ಕಾರ ಇರ್ಬೋದು ಅಥವಾ ಕೇಂದ್ರ ಸರ್ಕಾರ ಇರ್ಬೋದು, ಈ ಕೈಗಾರಿಕೆ ಅಭಿವೃದ್ಧಿಗಳಿಗೋಸ್ಕರ ಯಾವೊಂದು ಕಾಯ್ದೆಗಳನ್ನ ರೂಪಿಸಿದೆ, ಯಾವೊಂದು ಹೊಸ ಡಿಸಿಷನ್ಸ್ನ ಅವ್ರು ತಗೊಂಡಿರ್ತಾರೆ ಅಥವಾ ಹೊಸ ನಿಯಮಗಳನ್ನ ರೂಪಿಸಿರ್ತಾರೆ, ಆ ನಿಯಮಗಳನ್ನ ಚಾಚು ತಪ್ಪದಿರೋ ಹಾಗೆ ಎಲ್ಲ ಡಿಸ್ಟಿಕ್ಸ್ ಅಲ್ಲಿ, ಎಲ್ಲ ಜಿಲ್ಲೆಗಳಲ್ಲಿ, ರಾಜ್ಯದ ಮೂಲೆ ಮೂಲೆಗಳಲ್ಲಿನೂ ಇದು ಇಂಪ್ಲಿಮೆಂಟ್ ಆಗೋದಕ್ಕೆ, ಅನುಷ್ಠಾನಗೊಳ್ಳಲಿಕ್ಕೆ ಒಂದು ಪ್ರಯತ್ನ ಮಾಡುವಂತ ಕೆಲಸನ ಈ ಡೈರೆಕ್ಟರೇಟ್ ಆಫ್ ಇಂಡಸ್ಟ್ರೀಸ್ ಅವರು ಮಾಡ್ತಾರೆ ಸ್ಟೂಡೆಂಟ್ಸ್. ಫ್ರೆಂಡ್ಸ್, ಈ ಸ್ಮಾಲ್ ಸ್ಕೇಲ್ ಇಂಡಸ್ಟ್ರಿ ಮತ್ತೆ ಇಂಡಸ್ಟ್ರೀಸ್ ಡಿಪಾರ್ಟ್ಮೆಂಟ್ ಅಂತ ಬಂದಾಗ ಹಲವಾರು ರೀತಿಯಾದಂಥ ಕೆಲಸಗಾರರು, ಎಕ್ಸ್ಟೆನ್ಷನ್ ಆಫೀಸರ್ಸ್, ಫೀಲ್ಡ್ ಆಫೀಸರ್ಸ್, ಆಂಟ್ರಪ್ರೆನ್ಯೂರಲ್ ಡೆವಲಪ್ಮೆಂಟ್ ಆಫೀಸರ್ಸ್, ಈ ರೀತಿ ವಿಧವಾದಂಥ ಆಫೀಸರ್ಸ್ ಏನ್ ಮಾಡ್ತಿರ್ತಾರೆ, ಕೆಲಸ ಮಾಡ್ತಿರ್ತಾರೆ. ಇವ್ರು ಸರಿಯಾಗಿ ಕೆಲಸ ಮಾಡಿದ್ರೆ ಇಲ್ವಾ ಅಂತ ಹೇಗೆ ಗೊತ್ತಾಗುತ್ತೆ? ಇವರು ಯಾವ ರೀತಿಯಾದಂಥ ಕೊಡುಗೆನ ಕೊಟ್ಟಿದ್ದಾರೆ? ಕೇಂದ್ರ ಸರ್ಕಾರ ತಂದಿರತಕ್ಕಂಥ ಎಲ್ಲ ನಿಯಮಗಳನ್ನ ಇವರು ಸರಿಯಾಗಿ ಇಂಪ್ಲಿಮೆಂಟ್ ಮಾಡ್ತಾ ಇದ್ದಾರಾ? ಕೇಂದ್ರ ಸರ್ಕಾರದ ಒಂದು ನಿಯಮ ರೂಪಿಸಿರ್ತಾರಲ್ವಾ, ಬೇಸ್ಡ್ ಆನ್ ದಟ್ ಪಾಲಿಸಿ ದಿ ಸ್ಟೇಟ್ ಗೌರ್ಮೆಂಟ್ಸ್ ಆಲ್ಸೋ ವಿಲ್ ಕಮ್ ಅಕ್ರಾಸ್ ವಿತ್ ಡಿಫರೆಂಟ್ ಪಾಲಿಸೀಸ್. ಯಾವ ರೀತಿ ಕೇಂದ್ರ ಸರ್ಕಾರ ಪಾಲಿಸಿ ಮಾಡಿರ್ತಾರೋ ಅದೇ ರೀತಿ ರಾಜ್ಯ ಸರ್ಕಾರಗಳು ಕೂಡ ಹಲವಾರು ಪಾಲಿಸೀಸ್ನ ಮಾಡಿರ್ತಾರೆ, ನಿಯಮಗಳನ್ನ ಮಾಡಿರ್ತಾರೆ. ಪಾಲಿಸಿ ಅಂದ್ರೆ ನಿಯಮ. ಆ ನಿಯಮಗಳನ್ನ ಇವ್ರು ಯಾವ ರೀತಿ ಇಂಪ್ಲಿಮೆಂಟ್ ಮಾಡ್ತಿದ್ದಾರೆ, ಅವ್ರು ಮಾಡ್ತಿದಾರ ಇಲ್ವಾ ಹೇಗೆ ಗೊತ್ತಾಗುತ್ತೆ? ಸೊ ಅವ್ರು ಮಾಡ್ತಿದಾರ ಇಲ್ವಾ, ಯಾವ ರೀತಿ ಕರೆಕ್ಟಾಗಿ ಕೆಲಸ ಮಾಡ್ತಿದಾರ ಇಲ್ವಾ ಅಂತ ಚೆಕ್ ಮಾಡುವಂತ ಕೆಲಸನ ಈ ಡೈರೆಕ್ಟರೇಟ್ ಆಫ್ ಇಂಡಸ್ಟ್ರೀಸ್ ಅವ್ರು ಮಾಡ್ತಾರೆ ಫ್ರೆಂಡ್ಸ್. ಈ ರೀತಿ ಮಾಡೋದ್ರಿಂದ ಒಂದು ಹದ್ದಿನ ಕಣ್ಣನ್ನು ಅವ್ರ ಮೇಲೆ ಇಟ್ಟಿರ್ತಾರೆ. ಅವರು ಪಡಿತಕ್ಕಂಥ ವೇತನ, ಅವ್ರಿಗೆ ಸಿಗತಕ್ಕಂಥ ಸಕಲ ಸೌಲಭ್ಯಗಳು ಅವರು ಈ ಒಂದು ಆಂಟ್ರಪ್ರೆನ್ಯೂರ್ಶಿಪ್ ಡೆವಲಪ್ಮೆಂಟ್ಗೋಸ್ಕರನೇ ಬಳಸ್ತಿದಾರಾ ಅಥವಾ ತಮ್ಮ ವೈಯಕ್ತಿಕಕ್ಕೋಸ್ಕರ ಬಳಸ್ತಿದಾರಾ ಅನ್ನೋದನ್ನ ಚೆಕ್ ಮಾಡುವಂತ ಕೆಲಸನ ಈ ಡೈರೆಕ್ಟರೇಟ್ ಆಫ್ ಇಂಡಸ್ಟ್ರೀಸ್ ಅವ್ರು ಮಾಡ್ತಾ ಇದ್ದಾರೆ ಫ್ರೆಂಡ್ಸ್.
Having said that, let us come to the next, the second one, that is district industries center. ಫ್ರೆಂಡ್ಸ್, ಏನಾಯ್ತು ಅಂತ ಹೇಳಿದ್ರೆ, ಈ ಸ್ಮಾಲ್ ಸ್ಕೇಲ್ ಈ ಹಲವಾರು ನ್ಯಾಷನಲ್ ಪಾಲಿಸೀಸು, ಸ್ಟೇಟ್ ಪಾಲಿಸೀಸ್ ಎಲ್ಲ ಬಂದಮೇಲೆ ನಮ್ಮ ದೇಶದಲ್ಲಿ ದೊಡ್ಡ ದೊಡ್ಡ ನಗರಗಳಲ್ಲಿ ಮತ್ತು ಡಿಸ್ಟಿಕ್ ಹೆಡ್ ಕ್ವಾರ್ಟರ್ಸಲ್ಲಿ, ಇನ್ ದಿ ಬಿಗ್ ಸಿಟೀಸ್ ಆಸ್ ವೆಲ್ ಆಸ್ ದಿ ಡಿಸ್ಟಿಕ್ ಹೆಡ್ ಕ್ವಾರ್ಟರ್ಸ್, there was a huge growth in small scale industries as well as industries. ಕೈಗಾರಿಕೆಗಳು ಮತ್ತು ಸಣ್ಣ ಕೈಗಾರಿಕೆಗಳು ತುಂಬ ಬೆಳವಣಿಗೆ ಆಗುತ್ತೆ. ಬಟ್ ದಿ ಸೇಮ್ ಡೆವಲಪ್ಮೆಂಟ್ ವಾಸ್ ನಾಟ್ ಸೀನ್ ಔಟ್ ಆಫ್ ದೋಸ್ ಬಿಗ್ ಸಿಟೀಸ್ ಅಂಡ್ ದಿ ಡಿಸ್ಟಿಕ್ ಹೆಡ್ ಕ್ವಾರ್ಟರ್ಸ್. ಆ ದೊಡ್ಡ ದೊಡ್ಡ ಸಿಟಿ ಮತ್ತು ಡಿಸ್ಟಿಕ್ ಹೆಡ್ ಕ್ವಾರ್ಟರ್ಸ್ ಬಿಟ್ಟು ಬೇರೆ ಕಡೆ ಎಲ್ಲಿಯೂ ಸಹ ಈ ಒಂದು ಸ್ಮಾಲ್ ಸ್ಕೇಲ್ ಇಂಡಸ್ಟ್ರೀಸ್ನ ಡೆವಲಪ್ಮೆಂಟ್ನ ನಾವು ಕಾಣಲಿಕ್ಕೆ ಸಾಧ್ಯ ಇರೋದಿಲ್ಲ. ಈ ಇದನ್ನ ಗಮನದಲ್ಲಿ ಇಟ್ಕೊಂಡು 1978ರಲ್ಲಿ ಡಿಸ್ಟಿಕ್ ಇಂಡಸ್ಟ್ರಿ ಸೆಂಟರ್ ಅನ್ನೋದನ್ನ ಒಂದು ಸೆಂಟ್ರಲಿ ಸ್ಪಾನ್ಸರ್ಡ್ ಸ್ಕೀಮ್ ಅಂತ ಹೇಳ್ಬಿಟ್ಟು ಒಂದು ಸ್ಕೀಮ್ ಬರುತ್ತೆ. ಪ್ರಸ್ತುತ ಅದು ಇಟ್ ಈಸ್ ಬೀನ್ ಸ್ಪಾನ್ಸರ್ಡ್ ಬೈ ದಿ ಸ್ಟೇಟ್ ಗೌರ್ಮೆಂಟ್. ಅದಕ್ಕೋಸ್ಕರ ಇದನ್ನ ನಾವು ಸ್ಟೇಟ್ ಲೆವೆಲ್ ಇನ್ಸ್ಟಿಟ್ಯೂಷನ್ ಅಲ್ಲಿ ತಗೊಂಡಿದ್ದೀವಿ ಫ್ರೆಂಡ್ಸ್. ಸೊ ಇವ್ರ ಮೂಲ ಉದ್ದೇಶ ಏನಪ್ಪಾ ಅಂತ ಹೇಳಿದ್ರೆ, ಬರೀ ನಗರಗಳಲ್ಲಿ ಮಾತ್ರ ಕೈಗಾರಿಕೆಗಳ ಅಭಿವೃದ್ಧಿ ಆಗೋದಲ್ಲ, ಆ ಕೈಗಾರಿಕೆಗಳು ಸಣ್ಣ ಕೈಗಾರಿಕೆ ಇರ್ಬೋದು, ಗುಡಿ ಕೈಗಾರಿಕೆಗಳಿರ್ಬೋದು, ಕಾಟೇಜ್ ಇಂಡಸ್ಟ್ರೀಸ್ ಇರ್ಬೋದು, ಸ್ಮಾಲ್ ಸ್ಕೇಲ್ ಇಂಡಸ್ಟ್ರೀಸ್ ಇರ್ಬೋದು, ಆನ್ಸಿಲರಿ ಇಂಡಸ್ಟ್ರೀಸ್ ಇರ್ಬೋದು, ಇದೆಲ್ಲನೂ ಏನು ಮಾಡಬೇಕು, ಪ್ರತಿಯೊಂದು ಡಿಸ್ಟಿಕ್ನ ಪ್ರತಿಯೊಂದು ಮೂಲೆಯಲ್ಲಿ ಇರತಕ್ಕಂಥ ಹಳ್ಳಿಯಲ್ಲಿ ಕೂಡ ಡೆವಲಪ್ಮೆಂಟ್ ಆಗಬೇಕು ಅನ್ನೋದನ್ನ ಗಮನದಲ್ಲಿ ಇಟ್ಕೊಂಡು ಈ ಡಿಸ್ಟಿಕ್ ಇಂಡಸ್ಟ್ರಿ ಸೆಂಟರ್ಸ್ ಅನ್ನೋದನ್ನ 1978ರಲ್ಲಿ ಇಂಪ್ಲಿಮೆಂಟ್ ಮಾಡ್ತಾರೆ ಫ್ರೆಂಡ್ಸ್. ಹೊಸದಾಗಿ ಸ್ಟಾರ್ಟ್ ಮಾಡ್ತಾರೆ. ಎರಡನೇ ಅತಿ ಮುಖ್ಯ ಏನಪ್ಪಾ ಅಂತ ಹೇಳಿದ್ರೆ, ಟು create more and more employment opportunities. ಅತಿ ಹೆಚ್ಚು ಉದ್ಯೋಗ ಸೃಷ್ಟಿ ಮಾಡೋದಕ್ಕೋಸ್ಕರ ಈ ಒಂದು ಸ್ಕೀಮ್ನ ಇಂಪ್ಲಿಮೆಂಟ್ ಮಾಡ್ತಾರೆ ಫ್ರೆಂಡ್ಸ್. ಯಾಕೆ ಅಂತ ಹೇಳಿದ್ರೆ, ಬರೀ ಈ ಉದ್ಯೋಗ ಅನ್ನೋದೇನಾಗಿರುತ್ತೆ ಅಂದರೆ ಬರೀ ನಗರ ಪ್ರದೇಶಗಳು ಮತ್ತು ಜಿಲ್ಲಾ ಕೇಂದ್ರಗಳಿಗೆ ಸೀಮಿತ ಆಗಿರುತ್ತೆ. ಅದು ಹಳ್ಳಿಗಳಲ್ಲಿ ಕೂಡ ಉದ್ಯೋಗ ಸಿಗಬೇಕು ಅನ್ನೋದನ್ನ ಒಂದು ದೃಷ್ಟಿಯಲ್ಲಿ ಇಟ್ಕೊಂಡು ಇವ್ರೇನು ಮಾಡ್ತಾರೆ ಅಂತ ಹೇಳಿದ್ರೆ, ಈ ಒಂದು ಸ್ಕೀಮ್ನ ಇಂಟ್ರೊಡ್ಯೂಸ್ ಮಾಡ್ತಾರೆ ಫ್ರೆಂಡ್ಸ್. ಈ ಸ್ಕೀಮಲ್ಲಿ ಏನೇನಪ್ಪ ಸಪೋರ್ಟ್ ಮಾಡ್ತಾರೆ, ಏನು ಮಾಡುತ್ತೆ ಅಂತ ಹೇಳಿದ್ರೆ, ಆಸ್ ಯೂಶುವಲ್ ನೋಡಿ, ಲೋಕಲ್ ರಿಸೋರ್ಸಸ್ ಏನಿದೆ, ಆ ಲೋಕಲ್ ರಿಸೋರ್ಸಸ್ ಇಂದ ಯಾವ ರೀತಿಯಾಗಿ ಎಕನಾಮಿಕಲಿ ಇಟ್ ಈಸ್ ಗೋಯಿಂಗ್ ಟು ಅಡ್ವಾಂಟೇಜ್ ಫಾರ್ ದಿ ಆಂಟರ್ಪ್ರಿನರ್ಸ್ ಅನ್ನೋದನ್ನ ಸ್ಟಡಿ ಮಾಡ್ತಾರೆ. ಈ ಸ್ಥಳೀಯವಾಗಿ ಇರತಕ್ಕಂಥ ರಿಸೋರ್ಸಸ್ ಏನೊಂದು ಕಚ್ಚಾ ಮೆಟೀರಿಯಲ್ಸ್ ಇರ್ಬೋದು, ರಾ ಮೆಟೀರಿಯಲ್ಸ್, ಐ ಆಮ್ ಟಾಕಿಂಗ್ ಅಬೌಟ್ ರಾ ಮೆಟೀರಿಯಲ್ಸ್ ಇರ್ಬೋದು. ಆ ರಾ ಮೆಟೀರಿಯಲ್ಸ್ನ ಯಾವ ರೀತಿಯಾಗಿ ವಿ ಕ್ಯಾನ್ ಮೇಕ್ ಇಟ್ ಇನ್ ಟು ಫಿನಿಶ್ಡ್ ಗುಡ್ಸ್ ಅಂಡ್ ವಿ ಕ್ಯಾನ್ ಯೂಸ್ ಇಟ್ ಫಾರ್ ದಿ ಸೆಲ್ಲಿಂಗ್ ಇನ್ ದಿ ಅರ್ಬನ್ ಏರಿಯಾಸ್ ಆರ್ ದಿ ಡಿಫ್ರೆಂಟ್ ಸ್ಟೇಟ್ಸ್, ಆರ್ ವೆದರ್ ವಿ ಕ್ಯಾನ್ ಎಕ್ಸ್ಪೋರ್ಟ್ ಇಟ್ ಟು ದಿ ಅದರ್ ಪ್ಲೇಸಸ್. ಈ ರೀತಿಯಾಗಿ ಎಕನಾಮಿಕ್ ಇನ್ವೆಸ್ಟಿಗೇಷನ್ ಮಾಡುವಂಥ ಕೆಲಸನ ಇವರು ಮಾಡ್ತಾರೆ ಫ್ರೆಂಡ್ಸ್. ಎರಡನೇದಾಗಿ ಆ ಒಂದು ಕೈಗಾರಿಕೆನ ಒಂದು ಸ್ಮಾಲ್ ಸ್ಕೇಲ್ ಇರ್ಬೋದು, ಲಾರ್ಜ್ ಸ್ಕೇಲ್ ಇರ್ಬೋದು, ಸ್ಥಾಪನೆ ಮಾಡಲಿಕ್ಕೆ ಅವಶ್ಯಕತೆ ಇರತಕ್ಕಂಥ ಎಲ್ಲ ಫೆಸಿಲಿಟೀಸ್, ಮೊದಲನೇದಾಗಿ ಕ್ಯಾಪಿಟಲ್ ವ್ಯವಸ್ಥೆ ಮಾಡ್ತಾರೆ, ಇನ್ಫ್ರಾಸ್ಟ್ರಕ್ಚರ್ ಫೆಸಿಲಿಟೀಸ್ ಕೊಡ್ತಾರೆ, ರಾ ಮೆಟೀರಿಯಲ್ಸ್, ನೀವು ಒಂದು ಕೈಗಾರಿಕೆ ಮಾಡ್ತಿರಲ್ವ ಅದಕ್ಕೆ ರಾ ಮೆಟೀರಿಯಲ್ಸ್ನ ತಂದು ಕೊಡುವಂಥ ಪೂರೈಸುವಂಥ ವ್ಯವಸ್ಥೆನ ಕಲ್ಪಿಸ್ತಾರೆ ಫ್ರೆಂಡ್ಸ್. ಅದ್ರ ಜೊತೆಗೆ ಏನು ಮಾಡ್ತಾರೆ ಇವರು, ರಾ ಮೆಟೀರಿಯಲ್ಸ್ ಕೊಡ್ತಾರೆ, ನಿಮಗೆ ಮೆಷಿನರೀಸ್ ಕೊಡ್ತಾರೆ. ವಾಟ್ ಯು ಹ್ಯಾವ್ ಟು ಡೂ ಇಸ್ ದಟ್ ಯು ಹ್ಯಾವ್ ಟು ಪ್ರೊಡ್ಯೂಸ್ ದಿ ಗೂಡ್ಸ್. ಆಫ್ಟರ್ ಪ್ರೊಡ್ಯೂಸ್ ದಿ ಗೂಡ್ಸ್ ವಾಟ್ ನೆಕ್ಸ್ಟ್? ನೀವು ಪ್ರೊಡ್ಯೂಸ್ ಮಾಡಿರುವಂಥ ಗೂಡ್ಸ್ನ ತಗೊಂಡೋಗಿ ಬೇರೆಯವ್ರಿಗೆ ಮಾರುವಂಥ ಕೆಲಸ ಕೂಡ ಇವರು ಮಾಡ್ತಾರೆ ಫ್ರೆಂಡ್ಸ್. ಸೊ ಮಾರ್ಕೆಟಿಂಗ್ ಮಾಡ್ತಾರೆ, ಕ್ವಾಲಿಟಿ ಇನ್ಶೂರೆನ್ಸ್ ಚೆಕ್ ಮಾಡ್ತಾರೆ, ಕ್ವಾಲಿಟಿ ಕರೆಕ್ಟ್ ಆಗಿದೆಯಾ ಅನ್ನೋದನ್ನ ಚೆಕ್ ಮಾಡಿ ಅದಕ್ಕೆ ತಕ್ಕಂತೆ ಏನಾದ್ರು ಲ್ಯಾಪ್ಸಸ್ ಇದ್ರೆ, ಇಫ್ ದೇರ್ ಆರ್ ಎನಿ ಲ್ಯಾಪ್ಸಸ್ ಇನ್ ದಿ ಕ್ವಾಲಿಟಿ, ಅದನ್ನ ಏನು ಮಾಡ್ತಾರೆ, ಸರಿಪಡಿಸುವಂಥ ಕೆಲಸನ ಇವ್ರು ಮಾಡ್ತಾರೆ ಫ್ರೆಂಡ್ಸ್. ಅದ್ರ ಜೊತೆಗೆ ಕನ್ಸಲ್ಟೆನ್ಸಿ ಸರ್ವಿಸಸ್ ಮಾಡ್ತಾರೆ. ನೀವು ಕೇಳ್ಬೋದು, ಏನು ಸರ್ ಇದು ಆಗ್ಲಿಂದ ಕನ್ಸಲ್ಟೆನ್ಸಿ ಅಂತ ಹೇಳ್ತಿದ್ದಾರೆ, ವಾಟ್ ಈಸ್ ದಿ ಮೀನಿಂಗ್ ಆಫ್ ಇಟ್ ಅಂತ ಹೇಳಿದ್ರೆ, ಕನ್ಸಲ್ಟೆನ್ಸಿ ಅಂದ್ರೆ ಏನಿಲ್ಲ, ಏನಾದ್ರು ಸಮಸ್ಯೆ ಇದ್ರೆ ಆ ಸಮಸ್ಯೆನ ಕೂಲಂಕುಷವಾಗಿ ಪರಿಶೀಲಿಸಿ ಅದಕ್ಕೆ ಒಂದು ಪರಿಹಾರ ಕೊಡುವಂಥ ಕೆಲಸ ಮಾಡೋದನ್ನ ಕನ್ಸಲ್ಟೆನ್ಸಿ ಸರ್ವಿಸ್ ಅಂತ ಹೇಳ್ಬಿಟ್ಟು. ಸರ್ ನಿಮ್ಗೆ ಏನೇ ಒಂದು ಸಮಸ್ಯೆ ಇದ್ರು ಆ ಸಮಸ್ಯೆನ ಅವ್ರ ಹತ್ರ ಹೇಳಿದ್ರೆ ಅವ್ರು ಏನು ಮಾಡ್ತಾರೆ, ಕುತ್ಕೊಂಡು ನೀಟಾಗಿ ಸ್ಟಡಿ ಮಾಡಿಬಿಟ್ಟು, ಓ ಈ ರೀತಿ ಸಮಸ್ಯೆ ಇದೆಯಾ, ಈಗಿದೆಯಾ, ಸರಿ ಆಯ್ತು, ಇಂಥ ಸಮಸ್ಯೆಗೆ ಈ ರೀತಿಯಾದಂಥ ಪರಿಹಾರ. ಅವ್ರಿಗೆ ಹೆಂಗ್ ಸರ್ ಗೊತ್ತಾಗುತ್ತೆ ಐಡಿಯಾ ಅಂದ್ರೆ, ಬಿಕಾಸ್ ದೇ ಆರ್ ಎಕ್ಸ್ಪರ್ಟ್ಸ್. ಅವ್ರು ಎಕ್ಸ್ಪರ್ಟ್ಸ್ ಆಗಿರ್ತಾರೆ, ಹಾಗಾಗಿ ಅವ್ರಿಗೆ ಕನ್ಸಲ್ಟೆನ್ಸಿ ಅನ್ನೋದು ಈಸಿ ಇರುತ್ತೆ. ಸೊ ಇದು ಫ್ರೆಂಡ್ಸ್. ನೆಕ್ಸ್ಟ್ ಐ ವಿಲ್ ಕಮ್ ಟು ದಿ ಥರ್ಡ್ ಪಾಯಿಂಟ್, ದಟ್ ಈಸ್ ಸ್ಟೇಟ್ ಫೈನಾನ್ಷಿಯಲ್ ಕಾರ್ಪೊರೇಷನ್ಸ್.
ಫ್ರೆಂಡ್ಸ್, ಇದು ಸ್ಟೇಟ್ ಫೈನಾನ್ಷಿಯಲ್ ಕಾರ್ಪೊರೇಷನ್ಸ್ ಅನ್ನೋದು 1951ರಲ್ಲಿ ಸೆಂಟ್ರಲ್ ಗೌರ್ಮೆಂಟ್ ಆಕ್ಟ್ ಪಾರ್ಲಿಮೆಂಟ್ ಅಲ್ಲಿ ಪಾಸ್ ಆಗುತ್ತೆ. ಸ್ಟೇಟ್ ಫೈನಾನ್ಷಿಯಲ್ ಕಾರ್ಪೊರೇಷನ್ಸ್ ಅನ್ನೋದು ಏನಕ್ಕೆ ಪಾಸ್ ಮಾಡ್ತಾರೆ ಅಂತ ಹೇಳಿದ್ರೆ, ಇಂಡಸ್ಟ್ರಿಯಲ್ ಡೆವಲಪ್ಮೆಂಟ್ ಫೈನಾನ್ಷಿಯಲ್ ಕಾರ್ಪೊರೇಷನ್ ಅಂತ ಹೇಳ್ಬಿಟ್ಟು ಒಂದು ಕಾರ್ಪೊರೇಷನ್ ಮಾಡಿರ್ತಾರೆ. ಅದನ್ನ ಏನಕ್ಕೆ ಮಾಡ್ತಾರಪ್ಪ ಅಂತ ಹೇಳಿದ್ರೆ, ಕೆಲವೊಂದು ಕೈಗಾರಿಕೆಗಳಿಗೆ ಬ್ಯಾಂಕ್ಗಳಿಂದ ಸಾಲದ ವ್ಯವಸ್ಥೆ ಆಗ್ತಾ ಇರೋದಿಲ್ಲ. ಅವ್ರಿಗೆ ಕೈಗಾರಿಕೆಗಳಿಗೆ ಬೇಕಾಗಿರತಕ್ಕಂಥ ಅವಶ್ಯಕವಾಗಿ ಬೇಕಾಗಿರತಕ್ಕಂಥ ಏನೇ ರಿಕ್ವೈರ್ಮೆಂಟ್ಸ್ ಇರ್ಬೋದು ಅದನ್ನ ಪೂರೈಕೆ ಮಾಡೋದ್ರಲ್ಲಿ ಕಮರ್ಷಿಯಲ್ ಬ್ಯಾಂಕ್ಸು ಫೇಲ್ ಆಗಿರ್ತಾರೆ. ಸೊ ಯಾವಾಗ ಕಮರ್ಷಿಯಲ್ ಬ್ಯಾಂಕ್ಸ್ ಅದನ್ನು ಪೂರೈಕೆ ಮಾಡ್ಲಿಕ್ಕಾಗಲ್ವೋ ಕೆಲವೊಂದು ಕೈಗಾರಿಕೆಗಳಿಗೆ, ಅಂಥ ಕೈಗಾರಿಕೆಗಳಿಗೆ ಕೇಂದ್ರ ಸರ್ಕಾರ ಏನು ಮಾಡುತ್ತೆ, ಒಂದು ಸ್ಕೀಮ್ ತರ್ತಾರೆ. ಅದನ್ನ ಯಾವುದು ಇಂಡಿಯನ್ ಇಂಡಸ್ಟ್ರಿಯಲ್ ಡೆವಲಪ್ಮೆಂಟ್ ಇನ್ಸ್ಟಿಟ್ಯೂಟ್ ಅಂತ ಹೇಳ್ಬಿಟ್ಟು, ಸರಿನಾ? ಸೊ ಅದ್ರ ಮುಖಾಂತರ ಏನು ಮಾಡ್ತಾರೆ, ಸಹಾಯ ಮಾಡ್ಲಿಕ್ಕೆ ಹೋಗ್ತಾರೆ. ಆವಾಗ ರಾಜ್ಯಗಳು ಏನು ಹೇಳ್ತಾರೆ ಅಂದರೆ, ನೀವು ಕೇಂದ್ರದಲ್ಲಿ ಯಾವ ರೀತಿ ಒಂದು ಕಾಯ್ದೆ ತಂದಿದ್ದೀರೋ ಅದೇ ರೀತಿ ನಾವು ಕೂಡ ನಾವು ರಾಜ್ಯಗಳಲ್ಲಿ ಒಂದು ಕಾಯ್ದೆ ತರ್ತೀವಿ. ಆ ಕಾಯ್ದೆನೇ ಏನು ಮಾಡ್ತಾರೆ ಅಂತ ಹೇಳಿದ್ರೆ ಸ್ಟೇಟ್ ಫೈನಾನ್ಷಿಯಲ್ ಕಾರ್ಪೊರೇಷನ್ಸ್ ಅನ್ನೋದನ್ನ ಎಸ್ಟಾಬ್ಲಿಷ್ ಮಾಡ್ತಾರೆ. ಅದು ಸಂವಿಧಾನಕ್ಕೆ ತಕ್ಕಂಗೆ ಇವರು ಬದಲಾವಣೆ ಮಾಡ್ಕೊಳ್ಳೋದಕ್ಕೋಸ್ಕರ ಏನು ಮಾಡ್ತಾರೆ, ಇದನ್ನ ಸೆಂಟ್ರಲ್ ಗೌರ್ಮೆಂಟ್ ಪಾರ್ಲಿಮೆಂಟ್ ಅಲ್ಲಿ ಪಾಸ್ ಮಾಡ್ಬಿಟ್ಟು ಒಂದು ಆಕ್ಟ್ ಆಗಿ ಮಾಡ್ಕೊಳ್ತಾರೆ, ಒಂದು ಕಾಯ್ದೆ ಆಗಿ ಮಾಡ್ಕೊಳ್ತಾರೆ. ಇದರಲ್ಲಿ ಏನಾಗಿರುತ್ತೆ ಅಂದ್ರೆ, ಯಾವುದೇ ಕಾರಣಕ್ಕೂ 51% ಸರ್ಕಾರ ಸ್ವಾಮ್ಯದಲ್ಲೇ ಇರಬೇಕು. ದಿ ಓನರ್ಶಿಪ್ ಶುಡ್ ಬಿ ಲೈಸ್ ವಿತ್ ದಿ ಸ್ಟೇಟ್ ಗೌರ್ಮೆಂಟ್. ದಟ್ ಈಸ್ 51% ಶುಡ್ ಬಿ ಹೆಲ್ಡ್ ಬೈ ದಿ ಸ್ಟೇಟ್ ಗೌರ್ಮೆಂಟ್. ಸೊ ಇವ್ರೇನೇನು ಕೆಲಸ ಮಾಡ್ತಾರೆ ಅನ್ನೋದನ್ನ ಡಿಸ್ಕಸ್ ಮಾಡೋಣ. ದಿ ಮೇನ್ ಆಬ್ಜೆಕ್ಟಿವ್ ಆಫ್ ದಿ ಸ್ಟೇಟ್ ಫೈನಾನ್ಷಿಯಲ್ ಕಾರ್ಪೊರೇಷನ್ ಇಸ್ ಟು ಫೈನಾನ್ಸ್ ಮಾಡೋದು ಮತ್ತೆ ಸ್ಮಾಲ್ ಸ್ಕೇಲ್ ಇಂಡಸ್ಟ್ರೀಸ್ನ ಪ್ರಮೋಟ್ ಮಾಡೋದು. ಈ ಒಂದು ಕೆಲಸನ ಮಾಡ್ತಾರೆ ಫ್ರೆಂಡ್ಸ್. ಎರಡನೇದಾಗಿ ಏನಪ್ಪ ಮಾಡ್ತಾರೆ ಅಂತ ಹೇಳಿದ್ರೆ, ಅವರು ಲೋನ್ಸ್ ಕೊಡ್ತಾರೆ, ಟರ್ಮ್ ಲೋನ್ಸ್ ಕೊಡ್ತಾರೆ. 1 ವರ್ಷಕ್ಕೆ, 3 ವರ್ಷಕ್ಕೆ, 5 ವರ್ಷಕ್ಕೆ, 10 ವರ್ಷಕ್ಕೆ, ಈ ಥರ ಹಲವಾರು ವರ್ಷಗಳಿಗೆ ಇವ್ರೇನು ಮಾಡ್ತಾರೆ, ಟರ್ಮ್ ಅಂತ ಹೇಳಿದ್ರೆ ಒಂದಿಷ್ಟು ವರ್ಷ ಅಂತ ಹೇಳ್ಬಿಟ್ಟು, ಸರಿನಾ? ಸೊ ಆ ರೀತಿಯಾಗಿ ಲೋನ್ ಕೊಡುವಂಥ ಕೆಲಸನ ಮಾಡ್ತಾರೆ ಫ್ರೆಂಡ್ಸ್. ಅದ್ರ ಜೊತೆಗೆ ಇವರು ಏನು ಮಾಡ್ತಾರಪ್ಪ ಅಂತ ಹೇಳಿದ್ರೆ, ಈ ಕಂಪ್ನಿಗಳು ಕ್ಯಾಪಿಟಲ್ನ ರೈಸ್ ಮಾಡೋದಕ್ಕೆ ಏನು ಮಾಡ್ತಾರೆ, ದೇ ಹ್ಯಾವ್ ಡಿಫ್ರೆಂಟ್ ಸೋರ್ಸಸ್ ಆಫ್ ಫಂಡ್ಸ್. ಒಂದು, ದೇ ಮೇ ರೈಸ್ ಈಕ್ವಿಟಿ ಶೇರ್ಸ್ನ ಕೊಟ್ಬಿಟ್ಟು ದೇ ಮೇ ರೈಸ್ ದಿ ಕ್ಯಾಪಿಟಲ್ ಫ್ರಮ್ ದಿ ಮಾರ್ಕೆಟ್. ಎರಡನೇದು, ಬ್ಯಾಂಕಲ್ಲಿ ಸಾಲ ತಗೋಬೋದು. ಮೂರನೇದು, ದೇ ಮೇ ಇಶ್ಯೂ ಡಿಬೆಂಚರ್ಸ್. ನಾಲ್ಕನೇದು, ಅಕಸ್ಮಾತ್ ಅವರಲ್ಲಿ ಆಲ್ರೆಡಿ ಏನಾದ್ರು ಬಿಸ್ನೆಸ್ ಎಸ್ಟಾಬ್ಲಿಷ್ ಆಗಿ ಅವ್ರು ಯಾರಿಗಾದ್ರು ಸೇಲ್ಸ್ ಮಾಡಿದ್ರೆ ಗೂಡ್ಸ್ನ, ಸರಿನಾ, ಆ ಗೂಡ್ಸ್ ಇಂದ ಏನ್ ಮಾಡ್ತಾರೆ, ಅವ್ರು ಬಿಲ್ಸ್ ಆಫ್ ಎಕ್ಸ್ಚೇಂಜ್ ಇಟ್ಕೊಂಡು ಆ ಬಿಲ್ಸ್ ಆಫ್ ಎಕ್ಸ್ಚೇಂಜ್ ನ ಡಿಸ್ಕೌಂಟ್ ಮಾಡ್ಕೊಳ್ಳೋಂಥ ಕೆಲಸ ಮಾಡ್ತಾರೆ. ಸೊ ಈ ರೀತಿಯಾಗಿ ಹಲವಾರು ರೀತಿಯಲ್ಲಿ ಫಂಡ್ಸ್ನ ರೈಸ್ ಮಾಡ್ತಾರೆ. ಮತ್ತು ಈ ಸ್ಟೇಟ್ ಫೈನಾನ್ಷಿಯಲ್ ಕಾರ್ಪೊರೇಷನ್ಸ್ ಏನಾಗುತ್ತೆ, ಇದೆಲ್ಲದಕ್ಕೂ ಅವ್ರು ಸಹಾಯ ಮಾಡ್ತಾರೆ. ಮೊದಲನೇದೇನು ಹೇಳಿದೆ, ಈಕ್ವಿಟಿ ರೈಸ್ ಮಾಡ್ತೀರಾ, ಓಕೆ, ನೀವು ಈಕ್ವಿಟಿ ರೈಸ್ ಮಾಡಿದ್ರೆ ವಿ ಆರ್ ರೆಡಿ ಟು ಸಬ್ಸ್ಕ್ರೈಬ್ ದಿ ಶೇರ್ಸ್. ನೀವೇನು ಶೇರ್ಸ್ನ ಇಶ್ಯೂ ಮಾಡ್ತಿದ್ದೀರಲ್ವಾ, ಆ ಶೇರ್ಸ್ನ ನಾವು ಕೊಂಡ್ಕೊಳ್ತೀವಿ. ನಾವು ಕೊಂಡ್ಕೊಂಡು ಏನು ಮಾಡ್ತೀವಿ, ನಿಮಗೆ ಬಂಡವಾಳನ ಕೊಡ್ತೀವಿ. ಸೊ ಫೈನಾನ್ಷಿಯಲಿ ದೇ ಆರ್ ಹೆಲ್ಪಿಂಗ್ ದೆಮ್. ಎರಡನೇದೇನು ಮಾಡ್ತಾರೆ, ಡಿಬೆಂಚರ್ಸ್ ಇಶ್ಯೂ ಮಾಡಿದ್ರ ಅದನ್ನ ನಾವೇ ಕೊಂಡ್ಕೊಳ್ತೀವಿ. ಲೋನ್ ಬೇಕಾ, ಆ ಲೋನ್ನ ನಾವೇ ಕೊಡ್ತೀವಿ. ಮತ್ತೆ ಬಿಲ್ಸ್ ಆಫ್ ಎಕ್ಸ್ಚೇಂಜ್ ಅಂತಿದೆ ಫ್ರೆಂಡ್ಸ್. ಇದನ್ನ ನೀವು ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ. ತುಂಬಾ ಮಕ್ಕಳಿಗೆ ಗೊತ್ತಿರ್ಲಿಕ್ಕಿಲ್ಲ. ಫೈನಲ್ BCom ಅಲ್ಲಿ ಬಂದಿರ್ತಾರೆ, BA ದಲ್ಲಿರ್ತಾರೆ, ನನ್ನ ಬಂದು ಕೇಳ್ತಿರ್ತಾರೆ, ಸರ್ ಬಿಲ್ಸ್ ಆಫ್ ಎಕ್ಸ್ಚೇಂಜ್ ಅಂದ್ರೆ ಏನು ಅಂತ ಹೇಳ್ಬಿಟ್ಟು. ತುಂಬಾ ಸಿಂಪಲ್, ವೆರಿ ಸಿಂಪಲ್. ಈಗ ನಿಮ್ದು ಒಂದು ಕಂಪನಿ ಇದೆ, ಒಂದು ಸಣ್ಣ ಕಂಪನಿ ಇದೆ ಅಂತ ಅನ್ಕೊಳ್ಳೋಣ. ನೀವೇನ್ ಮಾಡ್ತೀರಿ, ಅಲ್ಲಿ ಗೂಡ್ಸ್ನ ಪ್ರೊಡ್ಯೂಸ್ ಮಾಡ್ತೀರಿ. ಪ್ರೊಡ್ಯೂಸ್ ಮಾಡಿ ನೀವು ಬೇರೊಬ್ಬರಿಗೆ ಮಾರ್ತೀರಿ. ಬೇರೊಬ್ಬರಿಗೆ ಮಾರಿದಾಗ ಅವರು ದುಡ್ಡು ನಿಮಗೆ ಇಮಿಡಿಯೇಟ್ ಕೊಡ್ತಾರಾ ಅಥವಾ ಅವರು ಸಾಲ ತಗೊಂಡಿರ್ತಾರ? ಇದು ಕ್ವಶನ್ ಮಾರ್ಕ್. ಯೂಶುವಲಿ ಏನಾಗುತ್ತೆ, ಕಂಪ್ನೀಸ್ ಅಲ್ಲಿ ಸೇಲ್ ಮಾಡುವಾಗ ಅವ್ನು ಯಾರು ಕೊಂಡ್ಕೊಂಡಿರ್ತಾನಲ್ವಾ ಅವ್ರಿಗೆ ಕ್ರೆಡಿಟ್ ಪೀರಿಯಡ್ ಅಂತ ಕೊಟ್ಟಿರ್ತಾರೆ. ಏನಪ್ಪ ಅಂದ್ರೆ, ನಾನು ನಿನಗೆ ಗೂಡ್ಸ್ ಕೊಟ್ಟಿದ ತಕ್ಷಣ ನೀನು ಇಷ್ಟು ದಿನದಲ್ಲಿ ನನಗೆ ದುಡ್ಡು ಕೊಡಬೇಕು. ಆ ಇಷ್ಟು ದಿನ ಅನ್ನೋದಿದೆ ನೋಡಿ, ಅದನ್ನ ನಾವು ಕ್ರೆಡಿಟ್ ಪೀರಿಯಡ್ ಅಂತ ಹೇಳ್ಬಿಟ್ಟು ಕರಿತೀವಿ. ಅದು 15 days ಕ್ರೆಡಿಟ್ ಪೀರಿಯಡ್ ಇರ್ಬೋದು, 30 days ಕ್ರೆಡಿಟ್ ಪೀರಿಯಡ್ ಇರ್ಬೋದು, 60 days ಇರ್ಬೋದು, 90 days ಇರ್ಬೋದು, 180 days ಇರ್ಬೋದು.
ಸೊ ಅಕಸ್ಮಾತ್ ನಿಮ್ಮಲ್ಲಿರುವಂಥ ಕಂಪ್ನಿಯಲ್ಲಿ ನೀವೇನು ಮಾಡಿದ್ದೀರಾ, ಗೂಡ್ಸ್ನ ಸೇಲ್ ಮಾಡಿದ್ದೀರಾ ಮತ್ತು ಅವನಿಗೆ 90 ಡೇಸ್ ಕ್ರೆಡಿಟ್ ಪೀರಿಯಡ್ ಕೊಟ್ಟಿದ್ದೀರಾ ಅಂತ ನೋಡೋಣ. 90 ದಿನ ಕ್ರೆಡಿಟ್ ಪೀರಿಯಡ್ ಕೊಟ್ಟಿದ್ದೀರಾ ಅಂತ. ಗೂಡ್ಸ್ ಸೇಲ್ ಆಗಿದೆ, ನಿಮಗೆ ದುಡ್ಡು ಬರಬೇಕು, ಬಟ್ ನಿಮ್ಗೆ ಈಗ ಅರ್ಜೆಂಟಾಗಿ ನಿಮಗೆ ದುಡ್ಡಿನ ಅವಶ್ಯಕತೆ ಇದೆ. ಆವಾಗ ಏನು ಮಾಡ್ತೀರಾ, ನೀವು ಒಂದು ಬಿಲ್ ಆಫ್ ಎಕ್ಸ್ಚೇಂಜ್ನ ನೀವೇ ಪ್ರಿಪೇರ್ ಮಾಡ್ತೀರಾ. ಹೆಂಗೆ ಪ್ರಿಪೇರ್ ಮಾಡ್ತೀರಾ ಅಂತ ಹೇಳಿದ್ರೆ, ನೀವು ಬರೀತೀರಾ ಏನಂತ ಹೇಳ್ಬಿಟ್ಟು, ನೀವು ಯಾರಿಗೆ ಮಾರಿರ್ತೀರಾ. ಉದಾಹರಣೆಗೆ ನೀವು ತಿರುಪತಿ ವೆಂಕಟರಮಣ ಸ್ವಾಮಿಗೆ ಮಾರಿದ್ದೀರಾ ಅಂತ ಅನ್ಕೊಳ್ಳೋಣ. ನೀವು ಟು ತಿರುಪತಿ ವೆಂಕಟರಮಣ ಸ್ವಾಮಿ ಪ್ಲೀಸ್ ಅಕ್ಸೆಪ್ಟ್, ನೀವು ಅಕ್ಸೆಪ್ಟ್ ಮಾಡಬೇಕು, ನೀವು ನನಗೆ ಇಷ್ಟು ದುಡ್ಡು ನನಗೆ ಕೊಡಬೇಕು, 3 ತಿಂಗಳಲ್ಲಿ ನೀವು ನನಗೆ ಕೊಡ್ತಿದ್ದೀರಾ ಅಂತ ಹೇಳ್ಬಿಟ್ಟು ನೀವು ಅಕ್ಸೆಪ್ಟ್ ಮಾಡೋ. ಯು ಓ ಅ ಮನಿ ಆಫ್ ಸೋ ಮಚ್ ಟು ಮೀ, ಇಂಥ ದಿನದೊಳಗಡೆ ನೀವು ನನಗೆ ಇಷ್ಟು ದುಡ್ಡು ನೀವು ನನಗೆ ಕೊಡಬೇಕು ಅಂತ ಹೇಳ್ಬಿಟ್ಟು ನೀವು ಅವನಿಗೊಂದು ಲೆಟರ್ ಕಳಿಸ್ತೀರಾ. ಅವನು ಹೌದು ನಾನು ನಿಮ್ಮ ಹತ್ರ ಗೂಡ್ಸ್ ಪರ್ಚೇಸ್ ಮಾಡಿದ್ದೀನಿ, ನಾನು ನಿಮ್ಗೆ ಕೊಡಬೇಕಂತ ಅವನು ಸೈನು ಸೀಲ್ ಹಾಕಿ ಕೊಡ್ತಾನೆ. ಅದೇ ಬಿಲ್ ಆಫ್ ಎಕ್ಸ್ಚೇಂಜ್. ಆ ಬಿಲ್ನ ತಗೊಂಡೋಗಿ ನೀವು ಬ್ಯಾಂಕಲ್ಲಿ ಕೊಟ್ಟರೆ ಬ್ಯಾಂಕ್ ಅವ್ರು ಏನು ಮಾಡ್ತಾರೆ, ಆ 90 ದಿನದ ಪೀರಿಯಡ್ಗೆ ಏನು ಮಾಡ್ತಾರೆ, ನೀವು ಎಂಡೋರ್ಸ್ ಮಾಡ್ಕೊಡ್ಬೇಕು ಅವ್ರಿಗೆ. ಎಂಡೋರ್ಸ್ಮೆಂಟ್ ಅಂದರೆ ನೀವು ಅವ್ರಿಗೆ ಬರ್ಕೊಡ್ಬೇಕು. ಏನಂತ ಹೇಳ್ಬಿಟ್ಟು ಅಂದರೆ, ಆ ದುಡ್ಡು ಡೈರೆಕ್ಟಾಗಿ ಅವನು ನಿಮಗೆ ಕೊಡ್ತಾನೆ. ಯಾರಿಗೆ? ಬ್ಯಾಂಕ್ಗೆ. ಯಾರು? ತಿರುಪತಿ ವೆಂಕಟರಮಣ ಸ್ವಾಮಿ ಅವರು ಇವ್ರಿಗೆ ಯಾರಿಗೆ? ಬ್ಯಾಂಕ್ಗೆ ಡೈರೆಕ್ಟ್ ದುಡ್ಡು ಕೊಡ್ತಾರೆ. ನೀವು ಬ್ಯಾಂಕಿಂದ ಏನು ಮಾಡ್ತೀರಿ, ದುಡ್ಡನ್ನ ತಗೊಳ್ತೀರಿ, ಈ ಬಿಲ್ನ ಅಡ ಇಟ್ಬಿಟ್ಟು. ಅದಕ್ಕೆ ಆ 90 ದಿನಕ್ಕೆ ಏನು ಮಾಡ್ತಾನೆ ಅವನು, ಅಷ್ಟು ಅಂತ ಹೇಳ್ಬಿಟ್ಟು ಒಂದು ಸ್ವಲ್ಪ ಬಡ್ಡಿ ಇಟ್ಕೊಂಡು ನಿಮಗೆ ಹಣ ಕೊಡ್ತಾನೆ. 90 ದಿನ ಆದಮೇಲೆ ಏನಾಗುತ್ತೆ, ಅವರು ಯಾರು ನಿಮಗೆ ದುಡ್ಡು ಕೊಡಬೇಕಾಗಿದೆಯಲ್ಲ ಅವ್ರು ಡೈರೆಕ್ಟ್ಲಿ ದೇ ಆರ್ ಗೋಯಿಂಗ್ ಟು ಗಿವ್ ಇಟ್ ಟು ದಿ ಬ್ಯಾಂಕ್. ಇದನ್ನ ಬಿಲ್ ಆಫ್ ಎಕ್ಸ್ಚೇಂಜ್ ಅಂತ ಹೇಳ್ಬಿಟ್ಟು ಕರೀತೀವಿ. ಈ ಬಿಲ್ ಆಫ್ ಎಕ್ಸ್ಚೇಂಜ್ಗೆ ದುಡ್ಡು ಕೊಡುವಂಥ ಕೆಲಸನ ಯಾರು ಮಾಡ್ತಾರೆ? ಸ್ಟೇಟ್ ಫೈನಾನ್ಷಿಯಲ್ ಕಾರ್ಪೊರೇಷನ್ ಅವರು ಮಾಡ್ತಾರೆ. ಇದ್ರ ಜೊತೆಗೆ ಏನಾಗಿದೆ ಅಂದರೆ, ಹಲವಾರು ರೀತಿಯಾದಂಥ ರೀಫೈನಾನ್ಸ್ ಸ್ಕೀಮ್ಸ್ ಬೈ IDBI, SIDBI ಕಡೆಯಿಂದನೂ ಏನು ಮಾಡ್ತಾರೆ, ರೀಫೈನಾನ್ಸ್ ಸ್ಕೀಮ್ ಅನ್ನೋದು ಮಾಡ್ಕೊಳ್ತಾರೆ. ಏನಿದು ರೀಫೈನಾನ್ಸ್ ಅಂತ ಹೇಳಿದ್ರೆ, ಈಗ ನಾನೊಂದು ಬ್ಯಾಂಕ್, ನನ್ನ ಹತ್ರ ಒಂದು 100 ಕೋಟಿ ದುಡ್ಡಿದೆ. ಆ 100 ಕೋಟಿ ನಾನೇನು ಮಾಡಿದ್ದೀನಿ, ಸಾಲ ಕೊಟ್ಬಿಟ್ಟಿದ್ದೀನಿ. ಬೇರೆಯವ್ರಿಗೆ ಯಾರಿಗೂ ಎಲ್ಲರಿಗೂ ಸಾಲ ಕೊಟ್ಬಿಟ್ಟಿದ್ದೀನಿ, ನನ್ನ ಹತ್ರ ಈಗ ದುಡ್ಡಿಲ್ಲ. ನಿಮ್ಗೆ ಸಾಲ ಕೊಟ್ಟಿರೋದಕ್ಕೆ ಏನು, ನನ್ನ ಹತ್ರ ಪ್ರೂಫು, ವಾಟ್ ಈಸ್ ದಿ ಪ್ರೂಫ್ ಐ ಹ್ಯಾವ್, ನನ್ನ ಹತ್ರ ದಾಖಲೆಗಳಿದೆ. ಆ ದಾಖಲೆಗಳನ್ನ ತೊಗೊಂಡು ಹೋಗೋದು IDBI ಕೊಡೋದು, ಅವರಿಂದ ಮತ್ತೆ ಸಾಲ ತೊಗೊಂಡು ಇನ್ನೊಂದು 10 ಜನಕ್ಕೆ ಸಾಲ ಕೊಡುವಂಥ ಕೆಲಸ ರೀಫೈನಾನ್ಸಿಂಗ್. ಇದನ್ನು ನಾವು ರೀಫೈನಾನ್ಸಿಂಗ್ ಅಂತ ಹೇಳ್ಕೊಡ್ತೀವಿ. ಸೊ ಸ್ಟೇಟ್ ಫೈನಾನ್ಷಿಯಲ್ ಕಾರ್ಪೊರೇಷನ್ ಅವ್ರು ಏನು ಮಾಡ್ತಾರೆ, IDBI, SIDBI ಅವ್ರದ್ದು ರೀಫೈನಾನ್ಸಿಂಗ್ ಮಾಡೋಂಥ ಕೆಲಸನ ಮಾಡ್ತಾರೆ. ಅದ್ರ ಜೊತೆಗೆ ಇವ್ರು ಏನು ಮಾಡ್ತಾ ಇದ್ದಾರೆ ಅಂದರೆ, ಯಾರು ಸ್ಟೇಟ್ ಫೈನಾನ್ಷಿಯಲ್ ಕಾರ್ಪೊರೇಷನ್ ಅವರು, ದೇ ಆರ್ ಇಶ್ಯೂಯಿಂಗ್ ಎ ಟೈಲರ್ ಮೇಡ್ ಸ್ಕೀಮ್ಸ್ ಫಾರ್ ದಿ ಆರ್ಟಿಸನ್ಸ್. ಏನಪ್ಪ ಅಂದರೆ, ಅವ್ರಿಗೆ ಸೂಟಬಲ್ ಆಗುವಂಥ ಸ್ಕೀಮ್ಸ್ನ ಇಂಟ್ರೊಡ್ಯೂಸ್ ಮಾಡ್ತಾ ಇದ್ದಾರೆ ಆರ್ಟಿಸನ್ಸ್ಗೆ. ಯಾರು? ಉದಾಹರಣೆಗೆ ಯಾವುದೋ ಒಂದು ಸಣ್ಣ ಬಿಸ್ನೆಸ್ ಮಾಡ್ತಿದ್ದಾರೆ ಅಂತ ಅನ್ಕೊಳ್ಳಿ, ಒಬ್ಬ ಬೇಕರಿ ಮಾಡ್ತಿದ್ದಾನೆ ಅಂತ. ಅವ್ನಿಗೆ ಏನೇನು ಬೇಕಾಗ್ಬೋದು, ಅವ್ನಿಗೆ ಬೇಕಾಗುವಂಥ ಒಂದು ಸ್ಕೀಮ್ ರೆಡಿ ಮಾಡಿ ಅವ್ನಿಗೆ ಸೂಟೇಬಲ್ ಆಗೋ ಥರ ಒಂದು ಲೋನ್ ಕೊಡೋಂಥ ವ್ಯವಸ್ಥೆನೋ ಅಥವಾ ಬೇರೆನೋ ಮಾಡ್ತಾರೆ. ಸೊ ಈ ರೀತಿಯಾದಂಥ ಸ್ಕೀಮ್ನ ಕೊಡ್ತಿದ್ದಾರೆ. ಅದ್ರ ಜೊತೆಗೆ ಇವ್ರ ಮೇನ್ ಫೋಕಸ್ ಯಾರಪ್ಪ ಅಂತ ಹೇಳಿದ್ರೆ, ಬೀದಿ ಬದಿ ವ್ಯಾಪಾರಿಗಳು, ಸ್ಟ್ರೀಟ್ ವೆಂಡರ್ಸ್, ಈ ಸಣ್ಣ ಪುಟ್ಟವರು ಮನೆಗಳ ಹತ್ರ ಈ ವಿ ಕಾಲ್ ದೆಮ್ ಎಸ್ ಪೆಡ್ಲರ್ಸ್, ಈ ಬಂಡಿಯಲ್ಲಿ ತಳ್ಕೊಂಬರ್ತಾರೆ ಅಥವಾ ಏನೋ ಸೈಕಲಲ್ಲಿ ತುಳ್ಕೊಂಬಂದು ಮಾರ್ತಾರೆ, ತಲೆ ಮೇಲೆ ಬುಟ್ಟಿ ಇಟ್ಕೊಂಬಂದು ಮಾರ್ತಾರೆ, ಇಂಥವ್ರಿಗೆ. ಮತ್ತು ಹೆಣ್ಮಕ್ಳಿಗೆ, SC ST ಇವ್ರಿಗೆ ವಿಶೇಷವಾದಂಥ ಕಾಳಜಿನ ವಹಿಸ್ತಾರೆ. ಯಾರಿಗೆ? ಹೆಣ್ಮಕ್ಳಿಗೆ, SC ST ಅವ್ರಿಗೆ ವಿಶೇಷವಾದಂಥ ಕಾಳಜಿ ವಹಿಸಿ ಅವ್ರಿಗೆ ಅವಶ್ಯಕತೆ ಇರತಕ್ಕಂಥ ಪ್ರತಿಯೊಂದನ್ನು ಕೊಡುವಂಥ ಕೆಲಸನ ಇವರು ಸ್ಟೇಟ್ ಫೈನಾನ್ಷಿಯಲ್ ಕಾರ್ಪೊರೇಷನ್ ಅವರು ಮಾಡ್ತಾರೆ. ಫೈನ್. ಸೊ ಲೆಟ್ ಅಸ್ ಗೋ ಟು ದಿ ನೆಕ್ಸ್ಟ್ ಒನ್, ದಟ್ ಈಸ್ ಸ್ಟೇಟ್ ಇಂಡಸ್ಟ್ರಿಯಲ್ ಡೆವಲಪ್ಮೆಂಟ್ ಆರ್ ಇನ್ವೆಸ್ಟ್ಮೆಂಟ್ ಕಾರ್ಪೊರೇಷನ್. ಇದನ್ನ ಕಂಪ್ನೀಸ್ ಆಕ್ಟ್ 1956 ಪ್ರಕಾರ ಎಲ್ಲ ಸ್ಟೇಟ್ಸ್ ಎಸ್ಟಾಬ್ಲಿಷ್ ಮಾಡಿರ್ತಾರೆ. ಫ್ರೆಂಡ್ಸ್, ದಿ ಮೇನ್ ವರ್ಕ್ ದಟ್ ಈಸ್ ಬಿನ್ ಡನ್ ಬೈ ದಿ ಸ್ಟೇಟ್ ಇಂಡಸ್ಟ್ರಿಯಲ್ ಡೆವಲಪ್ಮೆಂಟ್ ಆರ್ ಇನ್ವೆಸ್ಟ್ಮೆಂಟ್ ಕಾರ್ಪೊರೇಷನ್ ಈಸ್ ಟು ಡೆವಲಪ್ ದಿ ಲ್ಯಾಂಡ್. They develop the land and they divide that land based on the plots, and they are going to allot these plots for the development of the industries, that is to the entrepreneurs. At the same time, they are also providing
the various infrastructure facilities for that plots like electricity, roads, water, telecommunication, transport, hospitals, educational institutions, police. ಈ ರೀತಿಯಾಗಿ ಏನು ಮಾಡ್ತಾರೆ ಅಂತ ಹೇಳಿದ್ರೆ ಒಂದು ಏರಿಯಾನ ಡೆವಲಪ್ ಮಾಡ್ತಾರೆ. ಆ ಏರಿಯಾನ ಸಣ್ಣ ಸಣ್ಣ ಪ್ಲಾಟ್ಸ್ ಆಗಿ ಅಂದರೆ ಸ್ವಲ್ಪ ಸ್ವಲ್ಪ ಚಿಕ್ಕ ಚಿಕ್ಕ ಜಾಗವಾಗಿ ಡಿವೈಡ್ ಮಾಡ್ತಾರೆ. ಅದನ್ನು ಡಿವೈಡ್ ಮಾಡಿಬಿಟ್ಟು ಏನು ಮಾಡ್ತಾರೆ, ಆಂಟರ್ಪ್ರಿನರ್ಸ್ಗೆ ಕೊಡ್ತಾರೆ ಬಿಸ್ನೆಸ್ನ ಡೆವಲಪ್ ಮಾಡಲಿಕ್ಕೆ. ಅಲ್ಲಿ ಏನೇನು ಅವಶ್ಯಕತೆ ಇದೆಯೋ ಅದನ್ನೆಲ್ಲ ನೋಡ್ಕೊಳ್ಳೋ ಅಂಥ ಕೆಲಸನ ಯಾರು ಮಾಡ್ತಾರೆ, ಇವರು ಸ್ಟೇಟ್ ಇಂಡಸ್ಟ್ರಿಯಲ್ಸ್ ಡೆವಲಪ್ಮೆಂಟ್ ಇನ್ವೆಸ್ಟ್ಮೆಂಟ್ ಕಾರ್ಪೊರೇಷನ್ ಅವ್ರು ಮಾಡ್ತಾರೆ. ಸರ್ ಇಷ್ಟೇನ ಮಾಡೋದು? ಇಲ್ಲ, ಅದ್ರ ಜೊತೆಗೆ ಕಂಪ್ನೀಸ್ ಏನಾದ್ರು ಸ್ಟಾರ್ಟ್ ಮಾಡೋವಾಗ ಅವ್ರಿಗೆ ಅವಶ್ಯಕತೆ ಇರತಕ್ಕಂಥ ಈಕ್ವಿಟಿ ಇನ್ವೆಸ್ಟ್ಮೆಂಟ್ ಇರ್ಬೋದು, ಡೆಟ್ ಇರ್ಬೋದು, ಅಂದರೆ ಸಾಲ ಇರ್ಬೋದು, ಅಥವಾ ಡಿಬೆಂಚರ್ಸ್ನ ಸಬ್ಸ್ಕ್ರೈಬ್ ಮಾಡೋವಂಥ ಕೆಲಸವನ್ನು ಇವರು ಮಾಡ್ತಾರೆ. ಫೈನ್. ಸೊ ಲೆಟ್ ಅಸ್ ಮೂವ್ ಟು ದಿ ನೆಕ್ಸ್ಟ್ ಪಾಯಿಂಟ್, ದಟ್ ಈಸ್ ಸ್ಟೇಟ್ ಸ್ಮಾಲ್ ಇಂಡಸ್ಟ್ರೀಸ್ ಡೆವಲಪ್ಮೆಂಟ್ ಕಾರ್ಪೊರೇಷನ್. ಫ್ರೆಂಡ್ಸ್, ಇದನ್ನ ಏನಕ್ಕಪ್ಪ ಸ್ಥಾಪನೆ ಮಾಡ್ತಾರೆ ಅಂದರೆ, ಯಾವುದಪ್ಪ ಅಂದರೆ SSIDC, ದಟ್ ಈಸ್ ಸ್ಟೇಟ್ ಸ್ಮಾಲ್ ಇಂಡಸ್ಟ್ರೀಸ್ ಡೆವಲಪ್ಮೆಂಟ್ ಕಾರ್ಪೊರೇಷನ್ನ ಏನಕ್ಕೆ ಸ್ಥಾಪನೆ ಮಾಡ್ತಾರೆ ಅಂತ ಹೇಳಿದ್ರೆ, ಇಲ್ಲಿವರೆಗೂ ನಾವೇನು ಇನ್ಸ್ಟಿಟ್ಯೂಷನ್ಸ್ ನೋಡಿದ್ವಿ, ದೋಸ್ ಇನ್ಸ್ಟಿಟ್ಯೂಷನ್ಸ್ ವೇರ್ ಕ್ಯಾಟ್ರಿಂಗ್ ಟು ದಿ ಆಲ್ ದಿ ಇಂಡಸ್ಟ್ರೀಸ್. ದೊಡ್ಡದಿರ್ಬೋದು, ಮೀಡಿಯಂ ಇರ್ಬೋದು, ಸ್ಮಾಲ್ ಸ್ಕೇಲ್ ಇರ್ಬೋದು, ಎಲ್ಲರಿಗೂ ಏನು ಮಾಡ್ತಾ ಇರ್ತಾರೆ, ದೇ ಆರ್ ಕ್ಯಾಟ್ರಿಂಗ್ ಅಕಾರ್ಡಿಂಗ್ ಟು ದಿ ರಿಕ್ವೈರ್ಮೆಂಟ್ಸ್ ಆಫ್ ದೋಸ್ ಇಂಡಸ್ಟ್ರೀಸ್. ಬಟ್ ಇದು ಸ್ಟೇಟ್ ಸ್ಮಾಲ್ ಇಂಡಸ್ಟ್ರೀಸ್ ಡೆವಲಪ್ಮೆಂಟ್ ಕಾರ್ಪೊರೇಷನ್ದು ಮೇನ್ ಏಮ್, ವಾಟ್ ಈಸ್ ಇಟ್ಸ್ ಮೇನ್ ಏಮ್ ಅಪ್ಪ ಅಂತ ಹೇಳಿದ್ರೆ, ಇಟ್ ಈಸ್ ಗೋಯಿಂಗ್ ಟು ಕ್ಯಾಟರ್ ಟು ದಿ ನೀಡ್ಸ್ ಆಫ್ ದಿ ಸ್ಮಾಲ್, ಟೈನಿ ಅಂಡ್ ವಿಲೇಜ್ ಇಂಡಸ್ಟ್ರೀಸ್. ಸಣ್ಣ, ಅತಿ ಸಣ್ಣ ಮತ್ತು ಗ್ರಾಮೀಣ ಕೈಗಾರಿಕೆಗಳಿಗೆ ಸಂಬಂಧಿಸಿದಂತೆ ಅವರಿಗೆ ಏನು ಅವಶ್ಯಕತೆ ಇದೆಯೋ ಆ ಅವಶ್ಯಕತೆಗಳನ್ನ ಪೂರೈಕೆ ಮಾಡುವಂಥ ಕೆಲಸಕ್ಕೋಸ್ಕರನೇ ಈ ಒಂದು ಕಾರ್ಪೊರೇಷನ್ನ ಎಸ್ಟಾಬ್ಲಿಷ್ ಮಾಡಿದ್ದಾರೆ. ದಟ್ ಈಸ್ ಸ್ಟೇಟ್ ಸ್ಮಾಲ್ ಇಂಡಸ್ಟ್ರೀಸ್ ಡೆವಲಪ್ಮೆಂಟ್ ಕಾರ್ಪೊರೇಷನ್. ಫ್ರೆಂಡ್ಸ್, so what are these functions? Friends, when I am explaining the functions of these institutions, many times ಅದೇನಾಗುತ್ತೆ ಅಂದರೆ, ನನಗೇನೊಂದು ಫಂಕ್ಷನ್ ಹೇಳ್ತಿರ್ತೀನಿ, ಅದನ್ನು ಬೇರೆಯವರು ಮಾಡ್ತಿರ್ತಾರೆ, ಕಾನ್ಫ್ಲಿಕ್ಟ್ ಆಗ್ತಿರುತ್ತೆ. ಅದು ಅರ್ಥ ಆಯ್ತು? ಅವರು ಮಾಡ್ತಾರೆ, ಇವರು ಮಾಡ್ತಾರೆ. ಎಸ್, ಇಟ್ ವಿಲ್ ಬಿ ದೇರ್. ಇದನ್ನು ಅವರೇ ಮಾಡಬೇಕು, ಇವ್ರು ಮಾಡಬಾರ್ದು ಅಂತೇನಿಲ್ಲ, ಎಲ್ಲ ಇನ್ಸ್ಟಿಟ್ಯೂಷನ್ಸ್ ಅವರು ಮಾಡ್ಕೊಂಡು ಹೋಗ್ಬೋದು. ಸೊ ಇವ್ರು ಏನು ಮಾಡ್ತಾರೆ, ಮೊದಲನೇದಾಗಿ ದಟ್ ಇಸ್ ಸಮಥಿಂಗ್ ಕಾಲ್ಡ್ ಸೀಡ್ ಕ್ಯಾಪಿಟಲ್ ಅಂತ ಹೇಳ್ಬಿಟ್ಟು ಕರೀತಾರೆ. ಏನಪ್ಪ ಸೀಡ್ ಕ್ಯಾಪಿಟಲ್ ಅಂದರೆ? ಸೀಡ್ ಅಂದರೆ ಬೀಜ. ನೀವು ಬೀಜನ ತೊಗೊಂಡೋಗಿ ಭೂಮಿಯಲ್ಲಿ ಹಾಕಿದ್ರೆ ಏನಾಗುತ್ತೆ, ಅದು ಚಿಕ್ಕದು ಮೊಳಕೆ ಆಗುತ್ತೆ, ಗಿಡ ಆಗುತ್ತೆ, ಆಮೇಲೆ ದೊಡ್ಡದಾಗಿ ಮರ ಆಗುತ್ತೆ. ಅದೇ ರೀತಿ ಆಂಟರ್ಪ್ರಿನರ್ಶಿಪ್ ಅಲ್ಲಿ ಸೀಡ್ ಕ್ಯಾಪಿಟಲ್ ಅಂದರೆ ಏನಪ್ಪ ಅಂದರೆ, ಒಂದು ಸಂಸ್ಥೆನ ಸ್ಥಾಪನೆ ಮಾಡುವಾಗ ಆ ಸೀಡ್, ಆ ಸಂಸ್ಥೆ, ಅದನ್ನು ಸೀಡ್ ಅಂತ ಕರಿತೀವಿ. ಅದಕ್ಕೆ ಆ ಸ್ಥಾಪನೆ ಮಾಡುವಾಗ ಬೇಕಾಗಿರತಕ್ಕಂಥ ಒಂದು ಕ್ಯಾಪಿಟಲ್, ಆ ಕ್ಯಾಪಿಟಲ್ನ ನಾವು ಸೀಡ್ ಕ್ಯಾಪಿಟಲ್ ಅಥವಾ ಬಂಡವಾಳನ ಸೀಡ್ ಕ್ಯಾಪಿಟಲ್ ಅಂತ ಕೇಳಿದ್ವಿ. ಅಂತ ಒಂದು ಸೀಡ್ ಕ್ಯಾಪಿಟಲ್ನ ಕೊಡುವಂಥ ಕೆಲಸನ ಇವರು ಸ್ಟೇಟ್ ಸ್ಮಾಲ್ ಇಂಡಸ್ಟ್ರೀಸ್ ಡೆವಲಪ್ಮೆಂಟ್ ಕಾರ್ಪೊರೇಷನ್ ಅವ್ರು ಮಾಡ್ತಾರೆ. ಫ್ರೆಂಡ್ಸ್, ಆ ಸೀಡ್ ಕ್ಯಾಪಿಟಲ್ ಅಷ್ಟೇನ ಕೊಡೋದವರು ಇಲ್ಲ. ಅದು ಕೊಟ್ಟಿದ ತಕ್ಷಣ ಏನು ಮಾಡ್ತಾರೆ, ಅವರು ಮಾಡತಕ್ಕಂಥ ಆಂಟರ್ಪ್ರಿನರ್ಸ್ ಮಾಡತಕ್ಕಂಥ ಕೆಲಸಕ್ಕೆ ಸಂಬಂಧಿಸಿದಂತೆ ಏನೇನು ಮೆಷಿನರಿ ಬೇಕು ಆ ಮೆಷಿನರೀಸ್ನೆಲ್ಲನೂ ಪ್ರೊವೈಡ್ ಮಾಡೋವಂಥ ಕೆಲಸನ ಅವ್ರು ಮಾಡ್ತಾರೆ. ಸರಿ, ಮೆಷಿನರಿ ಬಂದಾಯಿತು, ಅದಕ್ಕೆ ರಾ ಮೆಟೀರಿಯಲ್ಸು, ಆ ರಾ ಮೆಟೀರಿಯಲ್ಸ್ ಕೂಡ ಪೂರೈಕೆ ಮಾಡುವಂಥ ಕೆಲಸ ಮಾಡ್ತಾರೆ. ಸರಿ, ಪೂರೈಕೆ ಆಯಿತು, ದೆನ್ ದಿ ಗೂಡ್ಸ್ ಗೆಟ್ ಪ್ರೊಡ್ಯೂಸ್ಡ್. ವಾಟ್ ನೆಕ್ಸ್ಟ್? ದೋಸ್ ಪ್ರೊಡ್ಯೂಸ್ಡ್ ಪ್ರಾಡಕ್ಟ್ಸ್ನ ಮಾರ್ಕೆಟ್ ಮಾಡೋದಕ್ಕೋಸ್ಕರನೂ ಇವರು ಅಸಿಸ್ಟೆನ್ಸ್ ಮಾಡ್ತಾರೆ. ಸೊ ಆಮೇಲೆ ನೀವು ಸೇಲ್ ಮಾಡಿದಾದ್ಮೇಲೆ ನಿಮಗೆ ದುಡ್ಡು ಬರೋವರೆಗೂ ಬೇಕಾದ್ರೆ ಅವ್ರಿಗೆ ದೇ ಆರ್ ಗೋಯಿಂಗ್ ಟು ಡಿಸ್ಕೌಂಟ್ ಯುವರ್ ಬಿಲ್ಸ್ ಆ್ಯಂಡ್ ದೇ ಆರ್ ಗೋಯಿಂಗ್ ಟು ಪ್ರೊವೈಡ್ ದಿ ಕ್ಯಾಪಿಟಲ್. ಆ್ಯಂಡ್ ಇವ್ರು ಏನು ಮಾಡ್ತಾರೆ ಅಂದರೆ ವರ್ಕಿಂಗ್ ಕ್ಯಾಪಿಟಲ್ ಸಹನೂ ಕೊಡುವಂಥ ಕೆಲಸನ ಮಾಡ್ತಾರೆ. ಫ್ರೆಂಡ್ಸ್, ಆ್ಯಂಡ್ ದಿ ಲಾಸ್ಟ್ ಒನ್ ಇಸ್ ದಿ ಸ್ಮಾಲ್ ಸ್ಕೇಲ್ ಇಂಡಸ್ಟ್ರೀಸ್ ಡೆವಲಪ್ಮೆಂಟ್ ಆಫ್ ಇಂಡಿಯಾ, ದಟ್ ಈಸ್ SIDBI. Friends, SIDBI, that is Small Scale Industries Development of India, was established in the year 1990 and it is the refinance bank. ಏನಪ್ಪ ರಿಫೈನಾನ್ಸ್ ಬ್ಯಾಂಕ್ ಅಂದರೆ ಏನಪ್ಪ ಆಗುತ್ತೆ ಅಂತ ಹೇಳಿದ್ರೆ, ವೆರಿ ಸಿಂಪಲ್ ಫ್ರೆಂಡ್ಸ್, ಇಷ್ಟೇ ತಿಳ್ಕೊಳ್ಳಿ. ಈಗ ಯಾವುದೋ ಒಂದು ಬ್ಯಾಂಕ್ ಇದೆ, ಅವ್ರ ಹತ್ರ ಅಷ್ಟು ದುಡ್ಡಿದೆ, ಸುಮಾರು ಒಂದು ಕೋಟಿ ರೂಪಾಯಿ ದುಡ್ಡಿದೆ ಅಂತ ಅನ್ಕೊಳ್ಳೋಣ. ಆ 1 ಕೋಟಿ ಏನು ಮಾಡಿದ್ದಾರೆ, ಅವರು ಆಲ್ರೆಡಿ ಯಾರ್ಯಾರು ಕೊಡಬೇಕಿದೆಯೋ ಎಲ್ಲರಿಗೂ ಸಾಲ ಕೊಟ್ಬಿಟ್ಟಿದ್ದಾರೆ. ಅವ್ರ ಹತ್ರ ಈಗ ಕೊಡಲಿಕ್ಕೆ ದುಡ್ಡಿಲ್ಲ. ಇನ್ಯಾರೋ ಬರ್ತಾರೆ, ಸಾಲ ಕೇಳ್ಕೊಂಬರ್ತಾರೆ, ಅವ್ರು ಕೊಡ್ಲಿಕ್ಕೆ ದುಡ್ಡಿಲ್ಲ. ಆವಾಗ ಏನು ಮಾಡ್ತಾರೆ, ಇವ್ರು ಯಾರಿಗೋ 1 ಕೋಟಿ ಸಾಲ ಕೊಟ್ಟಿರ್ತಾರಲ್ಲ, ಅದರದ್ದು ಡಾಕ್ಯುಮೆಂಟ್ಸ್ ಎಲ್ಲ ಇರ್ತಲ್ಲ, ಆ ಡಾಕ್ಯುಮೆಂಟ್ಸ್ನ ತೊಗೊಂಡೋಗಿ SIDBI ಕೊಟ್ಟರೆ, ಆ SIDBI ಅವ್ರು ಏನು ಮಾಡ್ತಾರೆ, 1 ಕೋಟಿ ರೂಪಾಯಿ ಇವ್ರು ಕೊಡ್ತಾರೆ. ಮತ್ತು ಅದನ್ನು ತೊಗೊಂಡು ಏನು ಮಾಡ್ತಾರೆ, ಇವರು ದೇ ಕ್ಯಾನ್ ಗಿವ್ ಇಟ್ ಟು ದಿ ಲೆಂಡ್ ಇಟ್ ಟು ದಿ ಡಿಫ್ರೆಂಟ್
ಯಾರು ಲೋನ್ ಸೀಕರ್ಸ್, ಯಾರು ಲೋನ್ ಬೇಕು ಅಂತ ಕೇಳ್ಕೊಂಬಂದಿರ್ತಾರಲ್ಲ ಅವ್ರು ಕೊಡ್ತಾರೆ. ಅಂಥ ಕೆಲಸನ ಮಾಡೋವಂಥ ಕೆಲಸ ಯಾವುದು? ಸ್ಮಾಲ್ ಸ್ಕೇಲ್ ಇಂಡಸ್ಟ್ರೀಸ್ ಡೆವಲಪ್ಮೆಂಟ್ ಆಫ್ ಇಂಡಿಯಾ. ಇದ್ರ ಕೆಲಸನೇ ರಿಫೈನಾನ್ಸಿಂಗ್ ಮಾಡೋವಂಥದ್ದು. ಸರಿನಾ? ಇದು ಎರಡು ಥರ ಅಸಿಸ್ಟೆನ್ಸ್ ಮಾಡುತ್ತೆ. ಒಂದು ಇಂಡೈರೆಕ್ಟ್ ಅಸಿಸ್ಟೆನ್ಸ್, ಇನ್ನೊಂದು ಡೈರೆಕ್ಟ್ ಅಸಿಸ್ಟೆನ್ಸ್ ಅಂತ ಹೇಳ್ಬಿಟ್ಟು. ಏನಪ್ಪ ಇಂಡೈರೆಕ್ಟ್ ಅಸಿಸ್ಟೆನ್ಸ್, ಏನೇನು ಮಾಡ್ತಾರೆ ಅನ್ನೋದನ್ನ ನೋಡೋಣ. ಏನಪ್ಪ ಅಂತ ಹೇಳಿದ್ರೆ, ನಿಮ್ಗಾಗಲೇ ಹೇಳ್ದಂಗೆ ಮೊದಲನೇದಾಗಿ ರಿಫೈನಾನ್ಸಿಂಗ್ ಮಾಡ್ತಾರೆ. ಯಾರ್ಯಾರು ರಿಫೈನಾನ್ಸಿಂಗ್ ಮಾಡ್ತಾರೆ? ಪ್ರೈಮರಿ ಲೆಂಡಿಂಗ್ ಇನ್ಸ್ಟಿಟ್ಯೂಷನ್ಸ್, ಕಮರ್ಷಿಯಲ್ ಬ್ಯಾಂಕ್ಸ್, ಮತ್ತು ಯಾವುದೇ ಬ್ಯಾಂಕ್ ವಿಚ್ ಇಸ್ ಇನ್ವಾಲ್ವ್ಡ್ ಇನ್ ಹೆಲ್ಪಿಂಗ್ ಫಾರ್ ದಿ ಆಂಟರ್ಪ್ರಿನ್ಯೂರ್ಸ್, ಇವ್ರಿಗೆ ರಿಫೈನಾನ್ಸಿಂಗ್ ಮಾಡೋವಂಥ ಕೆಲಸ ಮಾಡ್ತಾರೆ. ಎರಡನೇದಾಗಿ ಅವ್ರು ಏನು ಮಾಡ್ತಾರೆ? ಬಿಲ್ಸ್ನ ಡಿಸ್ಕೌಂಟ್ ಮಾಡೋವಂಥ ಕೆಲಸ, ಡಿಸ್ಕೌಂಟಿಂಗ್ ಆಫ್ ದಿ ಬಿಲ್ಸ್, ಇದನ್ನು ಮಾಡ್ತಾರೆ. ಮೂರನೇದಾಗಿ ನೋಡಿ, ಒಂದು ಕಂಪ್ನಿನ ಎಸ್ಟಾಬ್ಲಿಷ್ ಮಾಡಲಿಕ್ಕೆ ಮಾರ್ಕೆಟಿಂಗ್ ಅಸಿಸ್ಟೆನ್ಸ್, ಟ್ರೈನಿಂಗ್, ಕನ್ಸಲ್ಟೆನ್ಸಿ, ಈ ರೀತಿಯಾಗಿ ಹಲವಾರು ರೀತಿಯಾಗಿ ಇಂಡೈರೆಕ್ಟ್ಲಿ ದೇ ಆರ್ ಹೆಲ್ಪಿಂಗ್. ಓಕೆನಾ? ಸೊ ದೀಸ್ ಆರ್ ಆಲ್ ದಿ ಇಂಡೈರೆಕ್ಟ್ ಅಂತ ಹೇಳಿದ್ರೆ, ಸರ್ ಮತ್ತೆ ಡೈರೆಕ್ಟಾಗಿ ಯಾವ ರೀತಿ ಹೆಲ್ಪ್ ಮಾಡ್ತಾರೆ ಸರ್ ಅಂತ ಹೇಳಿದ್ರೆ, ನೋಡಿ, ಒಬ್ಬ ಆಂಟ್ರಪ್ರನ್ಯೂರು ಒಂದು ಸಂಸ್ಥೆನ ಎಸ್ಟಾಬ್ಲಿಷ್ ಮಾಡಬೇಕಾ, ಅದಕ್ಕೂ ಹೆಲ್ಪ್ ಮಾಡ್ತಾರೆ. ಎಸ್ಟಾಬ್ಲಿಷ್ ಆಲ್ರೆಡಿ ಆಗ್ಬಿಟ್ಟಿದೆ ಸರ್, ಯು ವಾಂಟ್ ಟು ಡೈವರ್ಸಿಫೈ. ಏನು ಡೈವರ್ಸಿಫೈ ಅಂತ ಹೇಳಿದ್ರೆ, ಈಗ ಆಲ್ರೆಡಿ ನಾ ಎಲ್ ಗಿವ್ ಒಂದು ಸಿಂಪಲ್ ಎಕ್ಸಾಂಪಲ್. ಸರಿನಾ? ಒಬ್ಬ ಏನು ಮಾಡಿದ್ದಾನೆ ಅಂತ ಹೇಳಿದ್ರೆ, ಒಬ್ಬ ಜೆರಾಕ್ಸ್ ಅಂಗಡಿ ಇಟ್ಕೊಂಡಿದ್ದಾನೆ. ಆ ಜೆರಾಕ್ಸ್ ಅಂಗಡಿ ಜೊತೆಗೆ ಅವನಿಗೊಂದು ಐಡಿಯಾ ಇದೆ. ಏನಪ್ಪ ಅಂದರೆ, ಹಂಗೆ ಒಳಗಡೆ ಒಂದು ಚಿಕ್ಕದಾಗ ಒಂದು ಸೈಬರ್ ಮಾಡಿಬಿಡೋಣ ಅಂತ. ಈಸ್ ಡೈವರ್ಸಿಫೈಯಿಂಗ್ ಇಟ್. ಅರ್ಥ ಆಗ್ತಿದೆಯಾ? ಸೊ ಆ ಡೈವರ್ಸಿಫಿಕೇಶನ್ಗೆ ಏನು ಮಾಡ್ತಾರೆ? ಲೋನ್ ಕೊಡ್ತಾರೆ. ಟೆಕ್ನಾಲಜಿ ಅಪ್ಗ್ರೇಡೇಷನ್, ಈಗ ಯಾರೋ ಹಳ್ಳಿಯಲ್ಲಿ ಕೈಯಲ್ಲಿ ಅವ್ರು ಏನು ಮಾಡ್ತಿರ್ತಾರೆ? ಮಗ್ಗದಲ್ಲಿ ಸೀರೆನ ನೇಯ್ತಿರ್ತಾರೆ. ಅವರು ಟೆಕ್ನಾಲಜಿ ಅಪ್ಗ್ರೇಡೇಷನ್ ಆಗ್ಬೇಕು. ಅವರು ಹೊಸ ಮೆಷಿನ್ ತಗೊಂಡ್ಬಂದು ಪವರ್ ಲೂಮ್ ಮೆಷಿನ್ ಮುಖಾಂತರ ಅವ್ರು ಏನು ಮಾಡಬೇಕು? ಸೀರೆ ನೇಯಬೇಕು ಅಂತ ಡಿಸೈಡ್ ಮಾಡಿದ್ರು ಅಂತ ಅನ್ಕೊಳ್ಳಿ. ಸೊ ಇದಕ್ಕೂ ಏನು ಮಾಡ್ತಾರೆ? ಸಾಲ ಕೊಡುವಂಥ ಕೆಲಸ ಮಾಡ್ತಾರೆ. ಅದ್ರ ಜೊತೆಗೆ ಈಗೇನಾದ್ರು ಎಕ್ಸ್ಪ್ಯಾನ್ಷನ್ ಮಾಡಬೇಕು ಅಂತ ಅನ್ಕೊಳ್ಳಿ. ಈಗ ಬಿಸ್ನೆಸ್ ನಿಮ್ಗೆ ತುಂಬ ಚೆನ್ನಾಗಿ ನಡೀತಿರುತ್ತೆ. ಸರ್, ನಂದು ಕೋಲಾರಲ್ಲಿ ತುಂಬ ಚೆನ್ನಾಗಿ ನಡೀತಿದೆ ಸರ್ ಬಿಸ್ನೆಸ್ಸು, ಇದೇ ರೀತಿ ಬಿಸ್ನೆಸ್ನ ನಾನು ಹೊಸಕೋಟೆಲ್ಲೂ ಡೆವಲಪ್ ಮಾಡಬೇಕು. ಐ ವಾಂಟ್ ಟು ಡೆವಲಪ್ ಇನ್ ಗೌರಿಬಿದ್ನೂರ್, ಐ ವಾಂಟ್ ಟು ಡೆವಲಪ್ ಇನ್ ಚಿಕ್ಕಬಳ್ಳಾಪುರ್, ಐ ವಾಂಟ್ ಟು ಎಕ್ಸ್ಪ್ಯಾಂಡ್ ಇಟ್ ಇನ್ ದೊಡ್ಡಬಳ್ಳಾಪುರ್ ಅಂತ ಹೇಳಿದ್ರೆ, ಓಕೆ, ಈ ಎಕ್ಸ್ಪ್ಯಾನ್ಷನ್ಗೂ ಏನು ಮಾಡ್ತಾರೆ? ಅವರು ನಿಮಗೆ ಅಸಿಸ್ಟೆನ್ಸ್ ಮಾಡ್ತಾರೆ. ಇದನ್ನೆಲ್ಲನೂ ನೀವು ದೀಸ್ ಆರ್ ಆಲ್ ದಿ ಡೈರೆಕ್ಟ್ ಅಸಿಸ್ಟೆನ್ಸ್ ದಟ್ ಈಸ್ ಬಿನ್ ಗಿವನ್ ಬೈ ದಿ ಸಿಡ್ಬಿ. ಸರಿ, ಆಮೇಲೆ ನಾನು ನಿಮ್ಗೆ ಹೇಳ್ತಿದ್ದೆ ಸರ್, ಟೆಕ್ನಾಲಜಿ ಅಪ್ಗ್ರೇಡೇಷನ್ಗೆ, ಮೆಷಿನ್ಸ್ಗೆ ಎಲ್ಲದಕ್ಕೂ ಏನಾಗುತ್ತೆ ಅಂತ ಹೇಳಿದ್ರೆ, ನೀವು ಪರ್ಚೇಸ್ ಮಾಡಬೇಕಾಗುತ್ತೆ. ಫ್ಯೂ ಮೆಷಿನ್ಸ್ ಆರ್ ಅವೈಲಬಲ್ ಲೋಕಲಿ, ಬಟ್ ಫಾರ್ ಫ್ಯೂ ಮೆಷಿನ್ಸ್ ಯು ಹ್ಯಾವ್ ಟು ಇಂಪೋರ್ಟ್ ಇಟ್ ಫ್ರಮ್ ದಿ ಅದರ್ ಕಂಟ್ರೀಸ್. ಸೊ ನೀವು ಬೇರೆ ದೇಶದಿಂದ ಅದನ್ನು ಇಂಪೋರ್ಟ್ ಮಾಡ್ಕೋಬೇಕಂತ ಹೇಳಿದ್ರೆ ನಿಮಗೆ ಫಾರಿನ್ ಕರೆನ್ಸಿ ಬೇಕಾಗುತ್ತೆ. ಆ ಫಾರಿನ್ ಕರೆನ್ಸಿ ನಿಮಗೆ ಕೊಟ್ಟು ಆ ಮಿಷನರಿನ ಇಂಪೋರ್ಟ್ ಮಾಡ್ಕೊಳ್ಳೋದಕ್ಕೆ ಸಹಾಯ ಮಾಡುವಂಥ ಕೆಲಸನ ಯಾರು ಮಾಡ್ತಾರೆ? ಸಿಡ್ಬಿ ಮಾಡ್ತಾರೆ ಫ್ರೆಂಡ್ಸ್. ಅದ್ರ ಜೊತೆಗೆ ಈಗ ಇನ್ನೊಂದು ಹೊಸ ಕಾನ್ಸೆಪ್ಟು ಮೈಕ್ರೋ ಲೆಂಡಿಂಗ್ ಅಂತ ಹೇಳ್ಬಿಟ್ಟು, ವಿ ಕಾಲ್ ಇಟ್ ಆಸ್ ಮೈಕ್ರೋ ಲೆಂಡಿಂಗ್ ಆರ್ ವಿ ಕಾಲ್ ಇಟ್ ಆಸ್ ಸೆಲ್ಫ್ ಹೆಲ್ಪ್ ಗ್ರೂಪ್ಸ್. ನಿಮ್ಮ ಹಳ್ಳಿಗಳಲ್ಲಿ ನಿಮ್ಮ ಮನೆ ಹತ್ರ ನೋಡಿರ್ತೀರಿ, ಈ ಸಂಘ ಅಂತ ಹೇಳ್ಬಿಟ್ಟು ಮಾಡ್ಕೊಳ್ತಾರೆ. ಒಂದು 5 ಜನ ಹೆಂಗಸರದು ಒಂದು ಸಂಘ ಮಾಡ್ಕೊಳ್ತಾರೆ, ಇಲ್ಲ 10 ಜನದ ಮಾಡ್ಕೊಳ್ತಾರೆ. ಅವ್ರಿಗೆ ಲೋನ್ ಕೊಡುವಂಥ ಕೆಲಸ ಯೂಶಲಿ ಉಜ್ಜೀವನ ಅಂತ ಯಾವಾಗ ಮಾಡ್ತಿದ್ದಲ್ವಾ, ಅದೇ ರೀತಿ ಸಿಡ್ಬಿ ಅವ್ರು ಕೂಡ ಏನು ಮಾಡ್ತಾರೆ? ಈ ಸಂಘಗಳು ಮಾಡ್ಕೊಂಡಿರ್ತಾರಲ್ವಾ, ಅವ್ರ ಮುಖಾಂತರ ಬಡ ಹೆಂಗಸರಿಗೆ ಸಾಲ ಕೊಡುವಂಥ ಕೆಲಸನ ಮಾಡ್ತಾ ಇದ್ದಾರೆ ಫ್ರೆಂಡ್ಸ್. These are all the direct assistance that is being given by this. So we have come to the end of the session. Friends, we have discussed how the state level institutions are supporting the entrepreneurs by providing the finance, by providing the machineries, by providing the information, by providing the raw materials necessary, helping the small scale industries in selling their goods by doing the marketing assistance, and helping them for the upgradation, diversification, development and expansion. The roles that are played by the state level institutions are immense. Having said this, friends,
Thank you once again and have a great day. See you in the next chapter in the next class. Bye bye, friends. See you. Bye.